₹50 ಲಕ್ಷ ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆನ ಇವತ್ತು ಮಾಡಿದ್ದೀವಿ. ಸುಮಾರು ₹50 ಲಕ್ಷ ಸಂಪೂರ್ಣವಾಗಿ ಎಡತಲೆಗೆ ನಾವು ಇವತ್ತು ಕೊಟ್ಟು ಅದರ ಭೂಮಿ ಪೂಜೆಗೆ ಇವತ್ತು ನಾವು ಬಂದಿದ್ದೇವೆ. ಜೊತೆಗೆ ಸುಮಾರು 20 ಲಕ್ಷ ವೆಚ್ಚದ ಕಾಮಗಾರಿ ಅಂಗನವಾಡಿ ಕೇಂದ್ರ, ಅದನ್ನು ಕೂಡ ಇವತ್ತು ಉದ್ಘಾಟನೆ ಸಮಾರಂಭವನ್ನು ಕೂಡ ಈಗ ಮಾಡಿದ್ದೇವೆ. ಅದರಿಂದ ಒಟ್ಟಾರೆಯಾಗಿ ಇವತ್ತು ಒಂದೇ ದಿವಸ ನಮ್ಮ ಎಡತಲೆ ಗ್ರಾಮಕ್ಕೆ ಸುಮಾರು 70 ಲಕ್ಷ ವೆಚ್ಚದ ಕಾಮಗಾರಿಗಳ ಅಭಿವೃದ್ಧಿ ಕಾರ್ಯಕ್ಕೆ ಇವತ್ತು ನಾವು ಒಟ್ಟಾರೆಯಾಗಿ ಚಾಲನೆಯನ್ನು ಇವತ್ತು ಕೊಟ್ಟಿರೋಂಥ. ಇವತ್ತಿನ ದಿವಸ ನಮ್ಮ ಶಿವಕುಮಾರ್ ಅವರು ಮಾತನಾಡ್ತಾ ಹೇಳಿದ್ರು, ನಿಮಗೆ ಈ ಹಿಂದೆ ಕೂಡ ಸುಮಾರು ₹50 ಲಕ್ಷ ನಾವು ಸಾಮಾನ್ಯ ವರ್ಗಗಳ ಬೀದಿಗಳ ಅಭಿವೃದ್ಧಿಗೆ ನಾವು ₹50 ಲಕ್ಷ ಅನುದಾನವನ್ನು ಕೊಟ್ಟಿದ್ದು. ಅಲ್ಲಿ ನಮ್ಮ ಮೇನ ರಥದ ಬೀದಿಯನ್ನು ಕೂಡ ಅದರಲ್ಲಿ ಮಾಡಲಾಗಿದೆ. ಜೊತೆಗೆ ಇನ್ನೂ ಇವತ್ತಿನ ದಿವಸ ₹50 ಲಕ್ಷ ಇವತ್ತು TSPನಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಒಟ್ಟಾರೆಯಾಗಿ 1 ಕೋಟಿ ಆಯಿತು. ಜೊತೆಗೆ ತಾವು ಈ ಹಿಂದೆ ನಮ್ಮ ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮಗೆ ಒಂದು ಮನವಿಯನ್ನು ಮಾಡಿದ್ರಿ. ನಮಗೆ ದೇವಸ್ಥಾನದ ಕಾಮಗಾರಿ ನಡೀತಾ ಇದೆ, ಬಂಗಿ ಮಾರಮ್ಮ ದೇವಸ್ಥಾನ ಕಾಮಗಾರಿ ನಡೀತಾ ಇದೆ, ನಮಗೆ ಹೆಚ್ಚಿನ ಅನುದಾನವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ರಿ. ಗೆದ್ದ ತಕ್ಷಣ ನಮಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿದ್ದಂಥ ನಮ್ಮ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಸಾಹೇಬರು ಅವರು ನಮಗೆ ಸುಮಾರು ₹50 ಕೋಟಿ ಅನುದಾನ ಇವತ್ತೇನು ಕೊಟ್ಟಿದ್ದಾರೆ, ಅದೇ ರೀತಿ ಆಗ ಸುಮಾರು 25 ಕೋಟಿ ಮೊದಲನೇ ಅನುದಾನ ನಮಗೆ ಕೊಟ್ಟರು ನಮ್ಮ ಕ್ಷೇತ್ರಕ್ಕೆ. ಅದರಲ್ಲಿ ಪ್ರತ್ಯೇಕವಾಗಿ ನಾವು ಸುಮಾರು 20 ಕೋಟಿಗಳನ್ನು ಸಾಮಾನ್ಯ ವರ್ಗಗಳ ಬೀದಿಗಳ ಅಭಿವೃದ್ಧಿಗೆ ನಾವು ಮೀಸಲಿಟ್ಟಿದ್ದು. ಜೊತೆಗೆ ಅದರಲ್ಲಿ ಸುಮಾರು 1.5-2.5 ಕೋಟಿಯಷ್ಟು ಅನುದಾನವನ್ನು ನಾವು ದೇವಸ್ಥಾನಗಳಿಗೆ ನಾವು ಮೀಸಲಿಟ್ಟಿದ್ದು. ಅದರಲ್ಲಿ 2.5 ಕೋಟಿನಲ್ಲಿ ಸುಮಾರು 25 ಲಕ್ಷ ಸಂಪೂರ್ಣವಾಗಿ ಎಡತಲೆ ಗ್ರಾಮದ ಬಂಗಿಮಾರಮ್ಮ ದೇವಸ್ಥಾನಕ್ಕೆ ನಾವು ಕೊಟ್ಟೋ. ಜೊತೆಗೆ 20 ಕೋಟಿನಲ್ಲಿ 20 ಲಕ್ಷ ರೂಪಾಯಿಗಳ ₹50 ಲಕ್ಷ ನಾವು ರಸ್ತೆಗೆ ನಾವು ಎಡತಲೆಗೆ ಕೊಟ್ಟೋ ಮೊದಲನೇ ಅನುದಾನ. ಜೊತೆಗೆ ಇವತ್ತಿನ ದಿವಸ ಸುಮಾರು ₹50 ಲಕ್ಷ ಕೂಡ ಇವತ್ತು ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಸುಮಾರು 1,25 ಲಕ್ಷ ವೆಚ್ಚದ ಕಾಮಗಾರಿಗಳು ಇಲ್ಲಿ ತನಕ ಒಂದು 3 ವರ್ಷದಲ್ಲಿ ಆಗಿರೋಂಥದ್ದು. ಇದು ಅಂಗನವಾಡಿನ ಸೇರ್ತು ಅಂತಂದರೆ ಸುಮಾರು 1.5 ಕೋಟಿಯಷ್ಟು ಅನುದಾನ ಎಡತಲೆ ಗ್ರಾಮಕ್ಕೇ ನಾವು ಸಂಪೂರ್ಣವಾಗಿ 3 ವರ್ಷದಲ್ಲಿ ಇಲ್ಲಿ ತನಕ ಕೊಟ್ಟಿರೋವಂಥದ್ದು. ಮುಖ್ಯವಾಗಿ ಇನ್ನೂ ಉಳಿಕೆ ಇರುವಂಥ ಬೀದಿಗಳ ಅಭಿವೃದ್ಧಿ ಕೂಡ ಆಗಬೇಕಾಗಿದೆ. ಸ್ವಲ್ಪದ ಮಟ್ಟಿಗೆ 2 ಕಡೆ ಡ್ರೈನೇಜು ಮತ್ತು ಚರಂಡಿ ಆಗಬೇಕಾಗಿದೆ, ಡ್ರೈನೇಜು ಮತ್ತು ರಸ್ತೆ ಕೂಡ ಆಗಬೇಕಾಗಿದೆ. ಜೊತೆಗೆ ಉಪ್ಪಾರ ಬಡಾವಣೆಯಲ್ಲಿ ಕೂಡ ಅಲ್ಲೂ ರಸ್ತೆಗಳಾಗಬೇಕಾಗಿದೆ, ಚರಂಡಿ ಆಗಬೇಕಾಗಿದೆ, ಹೊಸ ಬಡಾವಣೆ ಅಲ್ಲೂ ಕೂಡ ಆಗಬೇಕಾಗಿದೆ. ಅದರಿಂದ ತಾವೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದೀರಾ, ಅದನ್ನು ಕೂಡ ಹಂತವಾಗಿ ನಾವು ಮಾಡಿಕೊಡ್ತೇವೆ. ಜೊತೆಗೆ ವಿಶೇಷವಾಗಿ ಇಲ್ಲಿರುವಂತಹ ಒಂದು ಏನು ಬೈಪಾಸ್ ಮಾಡಿಕೊಡ್ಬೇಕು ಅಂತ ಸಾಕಷ್ಟು ದಿನಗಳ ಒಂದು ಬೇಡಿಕೆ ಇತ್ತು. ಅದನ್ನು ಕೂಡ ಈಗಾಗಲೇ DPR ತಯಾರಾಗಿದೆ. ಈಗಾಗಲೇ ಅದು ಕೂಡ ಜಾರಕಿಹೊಳಿ ಸಾಹೇಬ್ರ ಗಮನಕ್ಕಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಜೊತೆಗೆ ಸಮುದಾಯ ಭವನ ಹಿಂದೆಯಿಂದನೂ ಕೂಡ ನಮ್ಮ SC ಬಸವರಾಜರವರು ಅವರು ಕೂಡ ಇಲ್ಲಿ ZP ಮೆಂಬರ್ ಆಗಿದ್ದನ್ನು ಕೂಡ ಇಲ್ಲಿ ಕೇಳ್ತಾ ಇದ್ರು, ಒಂದು ಉತ್ತಮವಾದಂಥ ಸಮುದಾಯ ಭವನವನ್ನು ಇಲ್ಲಿ ಮಾಡಿಕೊಡ್ಬೇಕು ಅಂತ. ಜಾಗ ಈಗಾಗಲೇ ಹೇಳಿದ್ದಾರೆ, ಜಾಗ ಸ್ಟ್ಯಾಚ್ಯೂ ಹಿಂಭಾಗದ 1 ಎಕರೆ ಜಾಗ ಇದೆ ಅಂತ ಹೇಳ್ತಿದ್ದಾರೆ. ಅಸೆಸ್ಮೆಂಟ್ ಕೊಟ್ಟರೆ ಖಂಡಿತವಾಗಿಯೂ ಭವನಕ್ಕೂ ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಇಲ್ಲಿಗೆ ಒಂದು ಬ್ಯಾಂಕ್ ಬೇಕು ಅಂತ ಆಗಾಗೆಲ್ಲೂ ಕೂಡ ಕೇಳ್ತಾ ಇರ್ತೀರಾ, ನ್ಯಾಷನಲೈಸ್ ಬ್ಯಾಂಕ್ ಒಂದು ಬೇಕು ಅಂತ. ಮುಸಲ್ಮಾನರ ಬಡಾವಣೆ ನಮ್ಮ ಸಿದ್ದಿಕ್ ಅವರು ಇಲ್ಲೇ ಇದ್ದಾರೆ, ಅವರು ಕೂಡ ಆಗಾಗ ಕೇಳ್ತಾರೆ. ಯಾಕಂದರೆ ಈ ಹಬ್ಬ ಹರಿದಿನದ ಟೈಮಲ್ಲಿ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಸಿಟಿಲಿರೋರು, ಇಂದ ರಸ್ತೆಗಳಲ್ಲೂ ಕೂಡ ಆಗಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇರ್ತಾರೆ. ಅದನ್ನು ಕೂಡ ಈಗ ನಮ್ಮ ಮೈನಾರಿಟಿ ಇಲಾಖೆಯಿಂದ ಗ್ರ್ಯಾಂಟು ಮೊದಲನೇ ವರ್ಷದಲ್ಲೇ ಸುಮಾರು ₹5 ಕೋಟಿ 2023-24ನೇ ಸಾಲಲ್ಲೇ ಸುಮಾರು ₹5 ಕೋಟಿ ಅನುದಾನ ನಮಗೆ ಬಂದಿತ್ತು. ಈ ವರ್ಷ ಕೂಡ ಹೆಚ್ಚಿನ ಅನುದಾನ ಬರ್ತದೆ, ಅಲ್ಲೂ ಕೂಡ ಈ ವರ್ಷ ಅದನ್ನು ಕೂಡ ನಾವು ಮಾಡಿಕೊಡ್ಲಿಕ್ಕೆ ಹೆಚ್ಚಿನ ನಾವು ಪಡ್ತಾ ಅವೆಲ್ಲವನ್ನು ಕೂಡ ಹಂತವಾಗಿ ಮಾಡಿಕೊಳ್ಳುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೇವೆ.